ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ರೈಸು ಯಾವ ರೀತಿ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್. ಹಾಗೆ ಸಿಂಪಲಾಗಿ ಒಂದು ಪೂಜೆ, ಸಾಟರ್ಡೆ ಪೂಜೆ ಮಾಡ್ಕೊಂಡಿದ್ದೆ, ಆ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಈ ರೀತಿ ಸಿಂಪಲಾಗಿ ದೇವರ ಪೂಜೆ ಮಾಡ್ಕೊಂಡಿದ್ದೆ, ಬಟ್ ಫುಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಲಾಸ್ಟಲ್ಲಿ ಈ ರೀತಿ ವಿಡಿಯೋ ಮಾಡಿಕೊಂಡೆ ಒಂದು ಸ್ವಲ್ಪ. ಬನ್ನಿ ಹಾಗೆ ಕ್ಯಾಪ್ಸಿಕಮ್ ಟೊಮೊಟೊ ರೈಸ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇದೇ ರೀತಿ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಕರಿಬೇವಿನ ಸೊಪ್ಪು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಡಬಲ್ ಬೀನ್ಸ್ ಕಾಳು ಕೂಡ ಬಿಡಿಸಿ ಒಂದು ಬೌಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೋಡ್ತಿರ್ಬೋದು. ಶುಂಠಿ, ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಕೊಂಡು ಒಗ್ಗರಣೆಗೆ ಈ ರೀತಿ ಒಂದು ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ರುಬ್ಬಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ 3 ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಕೂಡ ಹಾಕ್ಕೊಂಡೆ. ಹಾಗೆ ಬೀನ್ಸ್ ಕಾಳು ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ ಈ ರೀತಿ. ಈಗ ಈ ಸಮಯದಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಈ ರೀತಿ ತಿರುಕೊಂಡು ಹುರ್ಕೊಬೇಕಾಗುತ್ತೆ. ಅದೇ ಸಮಯದಲ್ಲಿ ಕ್ಯಾಪ್ಸಿಕಮ್ಮು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಸ್ವಲ್ಪ ಹುರ್ಕೊಂಡು ಈ ರೀತಿ ಹುರ್ಕೊತಾ ಇರಬೇಕು. ಹೀಗೆ ಹುರ್ಕೊಂಡು ನೋಡ್ತಿರ್ಬೋದು ಯಾವ ರೀತಿ ಹುರ್ಕೊಂಡಿದ್ದೀನಿ ಅಂದ್ಬಿಟ್ಟು. ಈಗ ಹಾಗೆ ಅಕ್ಕಿ ಹಾಕ್ಕೊಳ್ಬೇಕು ಈ ಟೈಮಲ್ಲಿ. ಎಷ್ಟು ನಿಮಗೆ ಇದು 4 ಮೆಂಬರ್ಗೆ ಆಗೋ ಥರ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು. 2 ಗ್ಲಾಸ್ ಅಕ್ಕಿಗೆ ಈ ಮೆಜರ್ಮೆಂಟಲ್ಲಿ ತೋರಿಸ್ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಯಾವುದೇ ರೀತಿ ಮಸಾಲೆ ಅನ್ನೋದು ರುಬ್ಬಿ ಹಾಕ್ಕೊಂಡಿಲ್ಲ ನಾನು ಯಾವುದೂ. ಹಾಗೆ ಇನ್ಸ್ಟಂಟಾಗಿ ಆಗೋ ಥರನೇ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಹೀಗೆ 3 ವಿಸಿಲ್ ಕೂಗಿಸ್ಕೊಂಡು ಆದಮೇಲೆ ಓಪನ್ ಮಾಡಿ ತೋರಿಸ್ತಿರೋವಂಥದ್ದು ಇದು. ನೋಡ್ತಿರ್ಬೋದು ಯಾವುದೇ ರೀತಿ ಮುದ್ದೆ ಥರನೂ ಆಗಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಮಸಾಲೆ ಬಳಸದೆ, ಜಾಸ್ತಿ ಏನು ರುಬ್ಬದೆ ಮಾಡಿರೋ ಅಂಥ ಟೊಮೊಟೊ ಕ್ಯಾಪ್ಸಿಕಮ್ ರೈಸ್ ಇದು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಯಾವ ರೀತಿ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ರೀತಿ ಸೂಪರಾಗಿತ್ತು. ಟೇಸ್ಟ್ ಅಂತೂ ಅಲ್ಟಿಮೇಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.